ನಾನು ಒಂದು ಕುಟಾಣಿ ಅಥವಾ ಅರಿವ ಕಲ್ಲು ಅಂತ ಕರೀತಾರಲ್ಲ ಅದನ್ನು ತಗೊಂಡಿದ್ದೆ. ಅದನ್ನು ಪಳಗಿಸೋದು ಹೇಗೆ ಅಂತ ಹೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಅದಕ್ಕೂ ಮೊದಲು ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಉಷಾ ವಿ ಭಟ್. ಈ ಕಲ್ಲನ್ನು ನಾನು ನಮ್ಮ ಮನೆ ಮುಂದೆ ಗಾಡಿನಲ್ಲಿ ಸೇಲ್ ಮಾಡ್ತಾ ಹೋಗ್ತಿದ್ದಾಗ ತಗೊಂಡೆ. ನೋಡ್ಬೇಕಾದ್ರೆ ನನಗೆ ಕಲ್ಲು ಚೆನ್ನಾಗಿದೆ ಅನ್ನಿಸ್ತು, ಹಾಗಾಗಿ ತಗೊಂಡೆ. ಅವನ ಪಾಪ ನನಗೆ ಕಲ್ಲನ್ನು ಸುತ್ತಿಗೆಯಿಂದ ಬಡ್ದು ಕೂಡ ತೋರಿಸಿದ, ಯಾಕಂದರೆ ಇದು ಪ್ಯೂರ್ ಕಲ್ಲು, ನಾವು ತಮಿಳ್ನಾಡಿಂದನೇ ತಂದಿರುವಂಥದ್ದು ಅಂತ ಹೇಳಿ ನನಗೆ ತೋರಿಸಿದ ಕೂಡ. ಕಲ್ಲನ್ನು ನೋಡುವಾಗ ನನಗೂ ಚೆನ್ನಾಗಿದೆ ಅನ್ನಿಸ್ತು, ಹಾಗಾಗಿ ನಾನು ತಗೊಂಡೆ. ಪ್ರೈಸು ಏನು ಜಾಸ್ತಿ ಇರಲಿಲ್ಲ, ನನಗೆ ರೀಸನೇಬಲ್ ಪ್ರೈಸಲ್ಲೇ ಸಿಕ್ತು. ಕಲ್ಲು ತಗೊಂಡ್ಮೇಲೆ ನಾನು ಕಲ್ಲಿಗೆ ನೀರು ಹಾಕಿ 15-20 ದಿವಸ ಹಾಗೆ ಬಿಟ್ಟಿದ್ದೆ. ಚೆನ್ನಾಗಿ ಕಲ್ಲು ನೀರು ಎಳ್ಕೊಂಡು ಗಟ್ಟಿ ಆಗುತ್ತೆ, ಹಾಗೆ ನಿಮ್ಗೆ ಅದರಲ್ಲಿರೋ ಧೂಳೆಲ್ಲ ಹೊರಟು ಹೋಗುತ್ತೆ ಅಂತ 1-2-3 ದಿನಕ್ಕೊಮ್ಮೆ ನೀರನ್ನು ಚೇಂಜ್ ಮಾಡ್ತಿದ್ದೆ. ಕಲ್ಲಿಂದ ನೀರೆಲ್ಲ ತೆಗೆದು ಚೆನ್ನಾಗಿ ವಾಶ್ ಮಾಡಿ ಒಳಗೆ ತಂದೆ. ಆದರೆ ಹಾಗೆ ಯೂಸ್ ಮಾಡಿದರೆ ಕಲ್ಲಲ್ಲಿ ಸಣ್ಣ ಸಣ್ಣ ಕಲ್ಲಿನ ಚೂರುಗಳು ಇರ್ತವೆ, ಅದನ್ನು ಹಾಗೆ ಯೂಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಕಲ್ಲಿಗೆ ನಾನು ಫಸ್ಟಿಗೆ ಬಸಳೆ ಸೊಪ್ಪು ಅಥವಾ ನೀವು ದಾಸವಾಳದ ಸೊಪ್ಪು ಕೂಡ ಹಾಕ್ಕೋಬೋದು. ನನಗಿಲ್ಲಿ ಬಸಳೆ ಸೊಪ್ಪು ಸಿಕ್ಕಿಲ್ಲ ಅಂತ ಹೇಳಿ ನಾನು ನನ್ನದೇ ಪಾಟಲ್ಲಿ ಬೆಳೆದಿರುವಂಥ ದಾಸವಾಳ ಸೊಪ್ಪನ್ನು ಕಿತ್ಕೊಂಡು ಬಂದು ಹಾಕಿ ಚೆನ್ನಾಗಿ ಅದನ್ನು ಕಡ್ದೆ, ನಾನು ಅರ್ದೆ ಅಂತ ಹೇಳ್ಬೋದು. ಚೆನ್ನಾಗಿ ಅರ್ದಾಗ ದಾಸವಾಳ ಸೊಪ್ಪು ಒಂಥರ ಗುಂಪಾಗಿ ಬರೋದ್ರಿಂದ ನಿಮಗೆ ಅದರಲ್ಲಿರುವಂತಹ ಚಿಕ್ಕ ಚಿಕ್ಕ ಕಲ್ಲಿನ ಮರಳುಗಳು ಹೊರಟು ಹೋಗುತ್ತೆ. ನಂತರ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಚೆನ್ನಾಗಿ ವಾಶ್ ಮಾಡ್ಕೊಂಡ್ಮೇಲೆ ನೆನೆಸಿರುವಂತಹ ಅಕ್ಕಿ ಹಾಕಿ ಮತ್ತೆ ಅದೇ ಥರ ಅರಿಬೇಕು. ದಾಸವಾಳ ಸೊಪ್ಪು ಹಾಕಿದಾಗಲೇ ನನಗೆ ಕಲ್ಲು ತುಂಬ ಚೆನ್ನಾಗಿ ನೀಟಾಗಿ ಬಂತು. ಆಮೇಲೆ ಅಕ್ಕಿ ಹಾಕ್ಕೊಂಡು ಅರ್ದೆ. ನಿಮಗೆ ಅಕ್ಕಿಯ ಕಲರ್ ಸ್ವಲ್ಪ ಬಣ್ಣ ಚೇಂಜ್ ಆಗುತ್ತೆ. ಅಕ್ಕಿಯ ಕಲರು ಚೇಂಜ್ ಆದಾಗ ನೀವು ತೆಗೆದುಬಿಟ್ಟು ತಿರ್ಗಾ ಇನ್ನೊಂದು ಸಲ ಅಕ್ಕಿ ಹಾಕಿ ನೀಟಾಗಿ ರುಬ್ಬಿ. ಆ ಥರ ಮಾಡೋದ್ರಿಂದ ನಿಮಗೆ ಕಲ್ಲಲ್ಲಿರುವಂಥ ಚಿಕ್ಕ ಚಿಕ್ಕ ಮರಳಿನ ಕಲ್ಲುಗಳು ಕೂಡ ಹೊರಟು ಹೋಗುತ್ತೆ. ಕಲ್ಲು ತುಂಬ ಚೆನ್ನಾಗಿ ಬರುತ್ತೆ. ಕಲ್ಲು ಯಾಕೆ ಚೆನ್ನಾಗಿದೆ ಅಂತ ನಾನು ಹೇಳಿದೆ ಅಂದರೆ, ಅಕ್ಕಿನ ಅರಿಬೇಕಾದ್ರೆ ಅಷ್ಟೇ ಎಷ್ಟು ಬೇಗ ಅಕ್ಕಿ ನುಣ್ಣಗಾಯಿತು ಅಂದರೆ, ನನಗಂತೂ ಊರಲ್ಲೆಲ್ಲ ದೊಡ್ಡ ಕಲ್ಲಲ್ಲಿ ನಾವು ಅರಿತೀವಲ್ಲ, ಅದೇ ಥರ ಇದರಲ್ಲಿ ಅಕ್ಕಿ ಬೇಗನೆ ನುಣ್ಣಗಾಯಿತು. ಇಲ್ಲಿ ಅಕ್ಕಿ ಹಿಟ್ಟಿನ ಬಣ್ಣ ನೋಡಿ, ಅಷ್ಟು ಬಿಳಿಯಾಗಿಲ್ಲ, ಅಂದರೆ ಅಷ್ಟು ಅದರಲ್ಲಿರುವಂಥ ಸಣ್ಣ ಸಣ್ಣ ಮರಳಿನ ಕಣಗಳು ಅಕ್ಕಿ ಜೊತೆ ಬೆರೆತ್ಕೊಂಡಿದೆ. ಈ ಥರ ಆದಾಗ ನೀವು ಮತ್ತೊಮ್ಮೆ ಕಲ್ಲು ವಾಶ್ ಮಾಡಿಬಿಟ್ಟು ತಿರ್ಗಾ ಇನ್ನೊಂದು ಸಲ ಸ್ವಲ್ಪ ಅಕ್ಕಿ ಹಾಕಿ ಅರೆದ್ರೆ ಚೆನ್ನಾಗಾಗತ್ತೆ. ಕೊನೆಯಲ್ಲಿ ನಾನು ಒಣಕೊಬ್ಬರಿ ತುರಿನ ಹಾಕಿ ಚೆನ್ನಾಗಿ ಅರಿತೀನಿ. ಯಾಕಂತಂದರೆ ಕಲ್ಲು ಸ್ವಲ್ಪ ಕಪ್ಪಾಗಿ ಕೂಡ ಕಾಣಿಸುತ್ತೆ ನಿಮಗೆ. ಇದರಿಂದ ಕೊಬ್ಬರಿಯಲ್ಲಿರುವಂತಹ ಎಣ್ಣೆ ಅಂಶ ಕಲ್ಲಿಗೆ ಚೆನ್ನಾಗಿ ಹಿಡ್ಕೊಂಡ್ರೆ ಕಲ್ಲು ತುಂಬಾ ಚೆನ್ನಾಗಾಗತ್ತೆ. ಹಾಗಾಗಿ ಈ ಥರ ಒಣಕೊಬ್ಬರಿ ತುರಿನ ಹಾಕ್ಕೊಂಡು ನೀಟಾಗಿ ಮತ್ತೊಂದು ಸಲ ಅರೆದುಬಿಟ್ಟು ಒಣಕೊಬ್ಬರಿನ ಸುತ್ತೆಲ್ಲ ನಾನು ರಬ್ ಮಾಡ್ತೀನಿ. ಯಾಕಂದರೆ ಅದರಲ್ಲಿರುವಂತಹ ಎಣ್ಣೆ ಅಂಶ ಇಡೀ ಕಲ್ಲಿಗೆ ಹಿಡ್ಕೊಳ್ಳಿ ಅಂತ. ಅದಾದಮೇಲೆ ಆ ಒಣಕೊಬ್ಬರಿ ಚೂರುಗಳನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ಒಂದು ಬಟ್ಟೆಯಿಂದ ಒರೆಸ್ಬಿಟ್ರೆ ನಿಮಗೆ ಕಲ್ಲು ಪಳಗಿದೆ ಹಾಗೆ. ಇನ್ನು ನೀವು ಇದರಲ್ಲಿ ಚಟ್ನಿ ಅಥವಾ ಅಕ್ಕಿ ಏನು ಬೇಕಿದ್ರೂ ಅರಿಬೋದು. ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ ಕೂಡ. ನೀವು ಕೂಡ ಇದೇ ಥರ ಹೊಸ ಕಲ್ಲನ್ನು ಪಳಗಿಸಿ ಇಟ್ಕೊಳ್ಳೋದಾ ಅಥವಾ ಬೇರೆ ಇನ್ಯಾವುದಾದ್ರೂ ಕ್ರಮವನ್ನು ನೀವು ಪಾಲಿಸ್ತೀರಾ? ಬೇರೆ ಕ್ರಮ ಪಾಲಿಸೋದಾದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಇದೇ ಥರ ಮಾಡೋದಾದರೆ ಅದನ್ನು ಕೂಡ ನಂಗೆ ಕಮೆಂಟ್ಸಲ್ಲಿ ತಿಳಿಸಿ. ಗೊತ್ತಿಲ್ಲ ಅಂದರೆ ಹೊಸಬರಿಗೆ ಇದೊಂದು ಉಪಯೋಗಕ್ಕೆ ಬರುತ್ತೆ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಇಲ್ಲಿ ಶೇರ್ ಮಾಡಿದ್ದೀನಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನನ್ನ ವಿಡಿಯೋನ ನೋಡಿ ಪ್ರೋತ್ಸಾಹ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.